ಎಲ್ರಿಗೂ ನಮಸ್ಕಾರ. ನಾನು ಡಾಕ್ಟರ್ ಬಿ ಶ್ಯಾಮ್ಲಾ, ಅಸೋಸಿಯೇಟ್ ಪ್ರೊಫೆಸರ್ ಗೌರ್ಮೆಂಟ್ ಫಸ್ಟ್ ಏಡ್ ಕಾಲೇಜ್ ವಿಜಯನಗರ. ಇವತ್ತು ಕರ್ನಾಟಕ ಆರ್ಥಿಕತೆಯ 5ನೇ ಅಧ್ಯಾಯದ ಇನ್ನೊಂದು ಪ್ರಮುಖವಾದ ವಿಷಯ ಪಬ್ಲಿಕ್ ಡೆಟ್ ಆಫ್ ಕರ್ನಾಟಕ ಸ್ಟೇಟ್ ಗೌರ್ಮೆಂಟ್, ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಸಾಲದ ಕುರಿತು ಇವತ್ತು ನಾವು ಮಾತಾಡೋಣ. ಇಲ್ಲಿ ಹಿಂದಿನ ಸೆಷನ್ಗಳಲ್ಲಿ ಸಾರ್ವಜನಿಕ ಆದಾಯ ಮತ್ತು ಸಾರ್ವಜನಿಕ ವೆಚ್ಚದ ಕುರಿತು ಚರ್ಚೆಯನ್ನು ಮಾಡಿದ್ವಿ. ಸಾರ್ವಜನಿಕ ಆದಾಯ ಮತ್ತು ಸಾರ್ವಜನಿಕ ವೆಚ್ಚದ ಚರ್ಚೆ ಮಾಡಿದಾಗ ನಮಗೆ ಗೊತ್ತಾಗೋದೇನು ಅಂದರೆ, ಸಾರ್ವಜನಿಕ ಆದಾಯ ಬಹಳ ಕಡಿಮೆ ಇದೆ, ಆದರೆ ಸಾರ್ವಜನಿಕ ವೆಚ್ಚ ಮಾತ್ರ ಜಾಸ್ತಿನೇ ಇದೆ. ಆಮೇಲೆ ಕಲ್ಯಾಣ ರಾಜ್ಯ ಅಂತ ನಾವೇನು ಕಾನ್ಸೆಪ್ಟು 20ನೇ ಶತಮಾನದಲ್ಲಿ ಎಲ್ಲ ಸರ್ಕಾರಗಳು ಒಪ್ಕೊಂಡಿದೆ, ಈ ಕಲ್ಯಾಣ ರಾಜ್ಯದ ಪರಿಕಲ್ಪನೆನೇ ನೀವು ಆದಷ್ಟು ಎಲ್ಲ ಸವಲತ್ತುಗಳನ್ನು ನಿರಾಶ್ರಿತರಿಗೆ ಅಥವಾ ಎಲ್ಲ ಸಿಟಿಸನ್ಸ್ಗೂ, ಎಲ್ಲ ನಾಗರಿಕರಿಗೂ ಸರ್ಕಾರ ಒದಗಿಸ್ಬೇಕಾಗಿರೋದು ಅದರ ಕರ್ತವ್ಯ ಅನ್ನೋ ನಿಟ್ಟಿನಲ್ಲೇ ಈ ಕಲ್ಯಾಣ ರಾಜ್ಯದ ಪರಿಕಲ್ಪನೆ ಬರ್ತಾ ಹೋಗುತ್ತೆ. ದಟ್ ಈಸ್ ಅ ವೆಲ್ಫೇರ್ ಸ್ಟೇಟ್ ಆಲ್ವೇಸ್ ಎಕ್ಸ್ಪೆಕ್ಟ್ಸ್ ಆಲ್ ದ ಫೆಸಿಲಿಟೀಸ್ ದಟ್ ಹ್ಯಾಸ್ ಟು ಬಿ ಎಕ್ಸ್ಟೆಂಡೆಡ್ ಟು ಆಲ್ ಇಟ್ಸ್ ಸಿಟಿಸನ್ಸ್. ಎಲ್ಲ ನಾಗರಿಕರಿಗೆ ಈ ಸವಲತ್ತುಗಳನ್ನು ಕೊಡೋದ್ರ ಬಗ್ಗೆನೇ ಮಾತಾಡುತ್ತೆ. ಆಮೇಲೆ ಆದಾಯ ಕಡಿಮೆ ಆದರೆ ವೆಚ್ಚ ಜಾಸ್ತಿ. ದಿನನಿತ್ಯ ಹೆಚ್ಚಾಗ್ತಾ ಇರುವಂತಹ ಜನಸಂಖ್ಯೆ, ಹೊಸದಾಗಿ ಬರ್ತಿರುವಂತಹ ಬೇಡಿಕೆಗಳು, ಆಗಿಂದಾಗೆ ಆಗುವಂತಹ ನೈಸರ್ಗಿಕ ವಿಕೋಪಗಳು, ಇವೆಲ್ಲವೂ ಕೂಡ ಸರ್ಕಾರದ ಖರ್ಚಿನ ಪ್ರಮಾಣವನ್ನು ಹೆಚ್ಚೇ ಮಾಡ್ತಾ ಹೋಗ್ತಾ ಇದೆ ಹೊರತು ಕಡಿಮೆ ಮಾಡ್ತಿಲ್ಲ. ಸೊ ಇಲ್ಲಿ ಏನಾಗಿದೆ, ಆದಾಯ ಮತ್ತು ವೆಚ್ಚದ ನಡುವೆ ಒಂದು ಅಂತರ ಬಿಲ್ಡ್ ಆಗ್ತಾ ಇದೆ. ದರ್ ಇಸ್ ಅ ಗ್ಯಾಪ್ ಬಿಟ್ವೀನ್ ದಿ ಇನ್ಕಮ್ ಅಂಡ್ ದಿ ಎಕ್ಸ್ಪೆಂಡಿಚರ್. ಸೊ ದಿಸ್ ಗ್ಯಾಪ್ ಹ್ಯಾಸ್ ಟು ಬಿ ಫಿಲ್ಡ್. ಈ ಅಂತರವನ್ನು ಹೇಗಪ್ಪ ತುಂಬೋದು ಅಂತ ನಾವು ನೋಡಿದಾಗ, ಈ ಅಂತರವನ್ನು ತುಂಬೋದಕ್ಕೆ ನಮಗೆ ಮೊದಲನೇದಕ್ಕೆ ಬರೋದು ಪಬ್ಲಿಕ್ ಡೆಟ್, ಸಾರ್ವಜನಿಕ ಸಾಲ. ತುಂಬ ಸಾರಿ ಸರ್ಕಾರಕ್ಕೆ ಆದಾಯ ಕಡಿಮೆ ಇದ್ದು ವೆಚ್ಚ ಜಾಸ್ತಿ ಆದಾಗ ಈ ಅಂತರವನ್ನು ತುಂಬೋದಕ್ಕೆ ಸಾರ್ವಜನಿಕ ಸಾಲವನ್ನು ಅದು ತಗೊಳ್ಬೇಕಾಗತ್ತೆ. ಸೊ ಪಬ್ಲಿಕ್ ಡೆಟ್ ಬಿಕಮ್ಸ್ ವೆರಿ ಇಂಪಾರ್ಟೆಂಟ್. ಸೊ ಇಲ್ಲಿ ನೀವು ನೋಡಿದ್ರೆ, when the public revenue is not sufficient for public expenditure, the government goes in for public debt. ಸಾರ್ವಜನಿಕ ಖರ್ಚಿಗೆ ಸಾರ್ವಜನಿಕ ಆದಾಯ ಸಾಕಾಗದೇ ಇದ್ದಾಗ ಸರ್ಕಾರ ಸಾರ್ವಜನಿಕ ಸಾಲದ ಮೊರೆ ಹೋಗಬೇಕಾಗತ್ತೆ. And public debt is a branch of public finance which studies about borrowing activities of the government. ಸಾರ್ವಜನಿಕ ಸಾಲವು ಸಾರ್ವಜನಿಕ ಹಣಕಾಸಿನ ವಿಭಾಗವಾಗಿದ್ದು ಒಂದು ಸರ್ಕಾರದ ಸಾಲ ಪಡೆಯುವ ಚಟುವಟಿಕೆಗಳ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗುತ್ತೆ. ಇಲ್ಲಿ ಕರ್ನಾಟಕದಲ್ಲಿ ಪಬ್ಲಿಕ್ ಎಕ್ಸ್ಪೆಂಡಿಚರು ತುಂಬ ವೇಗಗತಿಯಲ್ಲಿ ಜಾಸ್ತಿ ಆಗ್ತಿರೋದು, ಸಾರ್ವಜನಿಕ ವೆಚ್ಚ ಬಹಳ ವೇಗಗತಿಯಲ್ಲಿ ಜಾಸ್ತಿ ಆಗ್ತಿರೋದ್ರಿಂದ ಸಾರ್ವಜನಿಕ ಸಾಲ ಪ್ರಮುಖವಾದ ಪಾತ್ರವನ್ನು ವಹಿಸುತ್ತೆ. ಬಿಕಾಸ್ ಎಕ್ಸ್ಪೆಂಡಿಚರ್ ಇಸ್ ಇನ್ಕ್ರೀಸಿಂಗ್ ಅಟ್ ಅ ವೆರಿ ಫಾಸ್ಟರ್ ರೇಟ್, ಬಟ್ ದ ಇನ್ಕಮ್ ಇಸ್ ನಾಟ್ ಇನ್ಕ್ರೀಸಿಂಗ್ ಇನ್ ದ ಸೇಮ್ ರೇಟ್. ಆದಾಯ ಇದೇ ನಿಟ್ಟಿನಲ್ಲಿ ಹೆಚ್ಚಿಗೆ ಆಗ್ತಾ ಇಲ್ಲ, ಅದರ ವೆಚ್ಚ ಮಾತ್ರ ಇದೇ ನಿಟ್ಟಿನಲ್ಲಿ ಜಾಸ್ತಿ ಆಗ್ತಾ ಇದೆ. ಹಾಗಾಗಿ ಸಾರ್ವಜನಿಕ ಸಾಲ ಬಹಳ ಇಂಪಾರ್ಟೆಂಟ್ ರೋಲನ್ನು ಪ್ಲೇ ಮಾಡುತ್ತೆ. ಸೊ ಗೌರ್ಮೆಂಟ್ ಬಾರೋಸ್ ಡೆಟ್ ಫ್ರಮ್ ವೇರಿಯಸ್ ಸೋರ್ಸಸ್. ಸರ್ಕಾರ ವಿವಿಧ ಮೂಲಗಳಿಂದ ಸಾಲವನ್ನು ಪಡಿತಾ ಹೋಗುತ್ತೆ. ಈ ವಿವಿಧ ಮೂಲಗಳು ಯಾವುದು, ಯಾಕೆ ಸಾರ್ವಜನಿಕ ಸಾಲದ ಅವಶ್ಯಕತೆ ಇದೆ, ಯಾವ್ಯಾವ ಮೂಲದಿಂದ ತಗೊಳುತ್ತೆ, ಅದನ್ನು ನಾವು ಈ ಸೆಷನಲ್ಲಿ ಡಿಸ್ಕಸ್ ಮಾಡ್ತಾ ಹೋಗೋಣ. ಇಲ್ಲಿ ನೀವು ನೋಡಿದ್ರೆ, ಕರ್ನಾಟಕ ಸರ್ಕಾರ 1956-57ರಲ್ಲಿ 83.63 ಕೋಟಿಯಷ್ಟು ರೂಪಾಯಿ ಸಾಲವನ್ನು ಮಾಡಿತ್ತು. ಅಂದರೆ ದಿ ಪಬ್ಲಿಕ್ ಡೆಟ್ ಆಫ್ ಕರ್ನಾಟಕ ಸ್ಟೇಟ್ ಇನ್ 1957-58 ವಾಸ್ 83.63 crores. ಇನ್ 2017-18 2017-18ರಲ್ಲಿ ದಿಸ್ ಅಮೌಂಟ್ ಈಸ್ ಇನ್ಕ್ರೀಸ್ ಟು 37,092.25 crores. ಅಂದರೆ ಈ ಸಾಲದ ಮೊತ್ತ ಯಾವುದು ಬರೀ 83.62 ಕೋಟಿ ರೂಪಾಯಿ ಇತ್ತು 1957-58ರಲ್ಲಿ 56-57ರಲ್ಲಿ, ಇವತ್ತದು 37,092.25 ಕೋಟಿ ರೂಪಾಯಿಯಷ್ಟು ಆಗಿದೆ. ಅಂದರೆ ಸಾರ್ವಜನಿಕ ಸಾಲ ಹೇಗೆ ವರ್ಷದಿಂದ ವರ್ಷಕ್ಕೆ ಏರಿಕೆ ಆಗ್ತಿರೋದು ನೋಡ್ತಿರ್ಬೋದು. ಇದು ಸರ್ಕಾರದ ಮೇಲೆ ಹೆಚ್ಚುತ್ತಾ ಇರುವಂತಹ ಜವಾಬ್ದಾರಿಯನ್ನು, ಸರ್ಕಾರ ತಗೊಳ್ತಾ ಇರುವಂತಹ ಹೆಚ್ಚುವರಿ ಕಾರ್ಯಭಾರವನ್ನು ಸೂಚಿಸ್ತಾ ಹೋಗುತ್ತೆ. This increase in amount of public debt from 1957 to 2017 and 18 shows how the expenditure of the government is going on increasing, for which the government is going for public debt. ಇಲ್ಲಿ
ವೈ ದ ಗವರ್ಮೆಂಟ್ ಇಸ್ ಟೇಕಿಂಗ್, ವಾಟ್ ಇಸ್ ದ ನೆಸೆಸಿಟಿ ಆಫ್ ಪಬ್ಲಿಕ್ ಡೆಟ್ ಅಂತ ನೋಡಿದಾಗ, ಒಂದು ಸರ್ಕಾರದ ವೆಚ್ಚದ ಏರಿಕೆಗೆ ಸಾರ್ವಜನಿಕ ಸಾಲದ ಬೆಳವಣಿಗೆಗೆ ಕಾರಣ ಆಗ್ತಿದೆ. ಅಂದ್ರೆ ಸರ್ಕಾರದ ವೆಚ್ಚ ಜಾಸ್ತಿ ಆಗ್ತಿರೋದ್ರಿಂದ ಸಾರ್ವಜನಿಕ ಸಾಲ ಕೂಡ ಜಾಸ್ತಿ ಆಗ್ತಾ ಇದೆ. ವೆಚ್ಚವನ್ನ ಭರಿಸುವಂತಹ ಮೂಲ ಅಂದ್ರೆ ಆದಾಯದ ಮೂಲ ಏನಿದೆ ಇದು ಕೊರತೆನಲ್ಲಿದೆ. ಸೊ ಅನಿವಾರ್ಯವಾಗಿ ಸಾರ್ವಜನಿಕ ಸಾಲವನ್ನ ಆಶ್ರಯಿಸುವಂತಹ ಅನಿವಾರ್ಯತೆ ಈಗಿದೆ. ಹಾಗಾಗಿ ಈ ಸಾರ್ವಜನಿಕ ಸಾಲದ ಅವಶ್ಯಕತೆ ಮತ್ತೆ ಇದಕ್ಕೆ ಹೆಚ್ಚುತ್ತಾ ಇರುವಂತಹ ಪ್ರಾಮುಖ್ಯತೆಯನ್ನು ಈ ಕೆಳಕಂಡ ಅಂಶಗಳ ಮೂಲಕ ನಾವು ನೋಡ್ಬೋದು. ಒಂದು, ಆರ್ಥಿಕ ಯೋಜನೆಯ ಅನುಷ್ಠಾನ, ಇಂಪ್ಲಿಮೆಂಟೇಷನ್ ಆಫ್ ಎಕನಾಮಿಕ್ ಪ್ಲಾನಿಂಗ್. ಆಧುನಿಕ ಸರಕುಗಳು ಆರ್ಥಿಕ ಯೋಜನೆಯ ಮೂಲಕ ಅಭಿವೃದ್ಧಿಯನ್ನು ಸಾಧಿಸ್ತಾ ಹೋಗುತ್ತೆ. ಯೋಜಿತ ಆರ್ಥಿಕ ಅಭಿವೃದ್ಧಿ ಕಾರ್ಯ ಹೇರಳವಾಗಿ ಸಂಪನ್ಮೂಲಗಳನ್ನ ಅಪೇಕ್ಷೆ ಮಾಡುತ್ತೆ. ಈ ಸಂಪನ್ಮೂಲಗಳನ್ನ ಪಡೆಯೋದಕ್ಕೆ ಸಾರ್ವಜನಿಕ ಸಾಲ ಒಂದು ಪ್ರಮುಖ ಮೂಲವಾಗಿ ಪರಿಣಾಮ ಆಗುತ್ತೆ. ಅಂದ್ರೆ ಸಿನ್ಸ್ ದಿ ಮಾಡರ್ನ್ ಎಕಾನಮಿ is a planned economy, government plans for everything. It plans what I have to do. It thinks what I have to do, what is my further step. It makes a project plan, it makes a future plan, or it brings in what are the activities that I need to take next. So when all this comes, this planned economic development always needs huge number of resources. Okay, to get these resources, the government has to go for public debt. That is very important, since it plans and since it sets a target. To reach that target, it has to spend lot of money. ಎರಡನೇದು, ಎಕ್ಸ್ಪಾನ್ಷನ್ ಆಫ್ ಎಕನಾಮಿಕ್ ಆಕ್ಟಿವಿಟೀಸ್, ಆರ್ಥಿಕ ಚಟುವಟಿಕೆಗಳ ವಿಸ್ತರಣೆ. ನೀವು ಆಧುನಿಕ ಕಾಲದಲ್ಲಿ ಎಲ್ಲ ರಾಷ್ಟ್ರಗಳಲ್ಲೂ ರಕ್ಷಣಾ ಚಟುವಟಿಕೆಗಳು ಗಮನಾರ್ಹವಾಗಿ ಬೆಳೀತಾ ಇರೋದನ್ನ ನೋಡ್ತೀವಿ. ಯುದ್ಧ ಸನ್ನದ್ಧತೆ ಇರಬಹುದು, ರಕ್ಷಣಾ ಚಟುವಟಿಕೆಗಳು ಹೆಚ್ಚುತ್ತಾ ಇರುವಾಗ ವರಮಾನದ ಮೂಲಗಳು ಕೂಡ ಕೊರತೆ ಆಗ್ತಾ ಹೋಗುತ್ತೆ. ಅದರಲ್ಲೂ ಆಧುನಿಕ ಯುದ್ಧ ಮತ್ತು ರಕ್ಷಣಾ ಕಾರ್ಯಗಳಿದೆಯಲ್ಲ, ಇದು ಅತಿ ದೊಡ್ಡ ಮೊತ್ತದ ಹಣವನ್ನ ಅಪೇಕ್ಷೆ ಮಾಡುತ್ತೆ. ಸೊ ಸರ್ಕಾರದ ವರಮಾನದ ಮೂಲ ಏನಾದರೂ ಕಡಿಮೆ ಆದರೆ ಅನಿವಾರ್ಯವಾಗಿ ಸಾರ್ವಜನಿಕ ಸಾಲದ ಮೊರೆ ಹೋಗಬೇಕಾಗುತ್ತೆ. See, economic activities of the government is going on increasing. When the economic activities of the government increases, naturally there is a deficiency of money that it has to spend on these activities. Because in the modern economy, so much we are spending on war and defense that we are not free from the enemies in our borders, and so we need to be always ready, or we need to be prepared. That preparedness always makes us, make us to be alert and be ready with the defense mechanisms. And this needs a lot of investment and lot of money too. So what happens with the increase in economic activities, the resources that is needed to meet these activities is less. So inevitably the government has to go for public debt. ಇನ್ನೊಂದು, ಸಾಲ್ವಿಂಗ್ ದಿ ಪ್ರಾಬ್ಲಮ್ಸ್ ಆಫ್ ಡಿಪ್ರೆಷನ್ ಅಂಡ್ ಅನ್ಎಂಪ್ಲಾಯ್ಮೆಂಟ್. ಈ ಮುಗ್ಗಟ್ಟು ಮತ್ತೆ ನಿರುದ್ಯೋಗ ಸಮಸ್ಯೆಯನ್ನ ಹೋಗಲಾಡಿಸೋದು. ಯೂಶಲ್ ಆಗಿ ಆರ್ಥಿಕ ಮುಗ್ಗಟ್ಟು ಬಂಡವಾಳಶಾಹಿ ರಾಷ್ಟ್ರಗಳಲ್ಲಿ ಹೆಚ್ಚಾಗಿ ನೋಡ್ತೀವಿ, ನಮ್ದಕ್ಕಿಂತ. ಆದ್ರೂ ಕೆಲವೊಂದು ಬಾರಿ ಸ್ವಲ್ಪ ಆರ್ಥಿಕತೆಯಲ್ಲಿ ಏರ್ಪೇರಾಗತ್ತೆ. ಸೊ ಈ ಆರ್ಥಿಕ ಮುಗ್ಗಟ್ಟು ಮತ್ತೆ ನಿರುದ್ಯೋಗ ಸಮಸ್ಯೆಯನ್ನ ನಿವಾರಣೆ ಮಾಡೋದಕ್ಕೂ ಸಾರ್ವಜನಿಕ ಸಾಲದ ಅವಶ್ಯಕತೆ ಹೆಚ್ಚಾಗಿರುತ್ತೆ. ಹೂಡಿಕೆ ಮಾಡೋದು, ಉತ್ಪಾದನೆ ಮಾಡೋದು, ಉದ್ಯೋಗ ಅವಕಾಶಗಳನ್ನ ಹೆಚ್ಚಿಗೆ ಮಾಡೋದು, ಸರ್ಕಾರ ಸಾರ್ವಜನಿಕ ಸಾಲದಿಂದ ಹಣಕಾಸನ್ನ ದೊರಕಿಸ್ಕೋಬೇಕಾಗತ್ತೆ. ಮುಗ್ಗಟ್ಟಿನ ಸಂದರ್ಭದಲ್ಲಿ ಆರ್ಥಿಕ ಚಟುವಟಿಕೆಗಳಿಗೆ ಪ್ರೇರಣೆ ಕೊಡೋದಕ್ಕೆ ಬೃಹತ್ ಮೊತ್ತದ ಬಂಡವಾಳ ವಿನಿಯೋಗವನ್ನ ಕೈಗೊಳ್ಳಬೇಕಾಗತ್ತೆ. ತೆರಿಗೆ ಮೂಲಕ ಸರ್ಕಾರಕ್ಕೆ ದೊರೆಯುವ ಹಣಕಾಸು ಕೊರತೆಯಲ್ಲಿರೋದ್ರಿಂದ ಸಾರ್ವಜನಿಕ ಸಾಲವನ್ನ ಅವಲಂಬಿಸೋದು ಮಾರ್ಗವಾಗಿರುತ್ತೆ. ಅಲ್ಲದೆ ಮುಗ್ಗಟ್ಟಿನ ಸಮಯದಲ್ಲಿ ಜನರ ಆದಾಯ ತುಂಬಾ ಕೆಳಮಟ್ಟದಲ್ಲಿ ಇರೋದ್ರಿಂದ ಜನರಿಗೆ ತೆರಿಗೆ ಪಾವತಿ ಮಾಡೋ ಶಕ್ತಿ ಕೂಡ ಕ್ಷೀಣಿಸ್ತಾ ಹೋಗುತ್ತೆ. ತೆರಿಗೆ ಮೂಲದಿಂದ ಹೆಚ್ಚಿನ ಹಣ ಸಂಗ್ರಹ ಅಸಾಧ್ಯವಾದಾಗ ಸಾರ್ವಜನಿಕ ಸಾಲನೇ ಕೊನೆಯ ಅಸ್ತ್ರವಾಗಿ ಉಳ್ಕೊಳ್ಳುತ್ತೆ. ಸೊ ಹಾಗಾಗಿ ಮುಗ್ಗಟ್ಟು ಮತ್ತು ನಿರುದ್ಯೋಗ ಸಮಸ್ಯೆಗಳ ನಿವಾರಣೆಗೋಸ್ಕರ ಕೂಡ ಸಾರ್ವಜನಿಕ ಸಾಲ ಸರ್ಕಾರ ಮಾಡೋದುಂಟು. ಎಕನಾಮಿಕ್ ಡಿಪ್ರೆಷನ್ ಅಂಡ್ unemployment problems are very inevitable in the modern economy, and since you need to solve these problems,
The government has to make investment, take up productive activities, and increase employment opportunities. For this, it has to rely on the public debt. And in the period of depression, the government has to motivate the economic activities. And so, for this, it needs a huge sum of capital investment. And the tax source also will be in shortage during this period, because when there is depression in the economy, there is no income. The income level of the people is very less. When there is less income, there are no taxes. People don't come forward to pay tax, or they cannot be taxed. When they're not taxed, the income that, or the revenue that the government was supposed to get is in shortage. So during this period, the government has to inevitably go for public debt. ನೆಕ್ಸ್ಟ್ ಇಸ್ ಕ್ರಿಯೇಷನ್ ಆಫ್ ಸೋಷಿಯಲ್ ಓವರ್ ಹೆಡ್ ಕ್ಯಾಪಿಟಲ್, ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳದ ನಿರ್ಮಾಣ. ಆರ್ಥಿಕ ಅಭಿವೃದ್ಧಿ ಸಾಧನೆಯ ಉದ್ದೇಶದಿಂದ ನೀರಾವರಿ, ಶಿಕ್ಷಣ, ಸಾರಿಗೆ, ಇಂಧನ ಮೊದಲಾದ ಸಾಮಾಜಿಕ ಮೌಲ್ಯೋತ್ಪಾದಕ ಬಂಡವಾಳವನ್ನು ನಿರ್ಮಾಣ ಮಾಡಬೇಕಾಗತ್ತೆ. ಈ ಅರ್ಥವ್ಯವಸ್ಥೆನಲ್ಲಿ ಮೂಲ ಸೌಕರ್ಯವಾಗಿ ಶೀಘ್ರಗತಿಯಲ್ಲಿ ಆರ್ಥಿಕ ಅಭಿವೃದ್ಧಿಗೆ ಇದು ಸಹಾಯ ಮಾಡ್ತಾ ಹೋಗುತ್ತೆ. ಈ ಸೌಲಭ್ಯಗಳು ಕೊರತೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು, ಮತ್ತೆ ಅದನ್ನ ಅಭಿವೃದ್ಧಿಪಡಿಸೋದಕ್ಕೆ ಸಾರ್ವಜನಿಕ ಸಾಲದ ಅವಶ್ಯಕತೆ ಇದೆ. ಸಿ when the government has to take country forward, it has to make investments on social overhead capital. Social overhead capital is nothing but the infrastructures that is needed for economic development. So whenever the government has to take up these social overhead capital, it has to make investment on irrigation, education, transport, fuel. Okay, so it has to spend a lot of money on this, because all these infrastructure contributes for faster economic development. So in order to do all this, the government has to inevitably go for public debt, because there is shortage of capital with the government, shortage of revenue with the government. ಆಮೇಲೆ ಪ್ರಾಕೃತಿಕ ವಿಕೋಪಗಳ ನಿರ್ವಹಣೆ, ಮ್ಯಾನೇಜ್ಮೆಂಟ್ ಆಫ್ ನ್ಯಾಚುರಲ್ ಕೆಲಾಮಿಟೀಸ್. ಇದಂತೂ ಕರ್ನಾಟಕದ ಪಾಲಿಗೆ 2-3 ವರ್ಷದಿಂದ ಒಂದು ರೀತಿ ಶಾಪವಾಗಿರೋದಂತೂ ಸತ್ಯ. ಒಂದು ಮಳೆಗಾಲದಲ್ಲಿ ಬೆಳಗಾವಿಯಿಂದ ಹಿಡಿದು ನಿಮಗೆ ಕೊಡಗಿನವರೆಗೂ ಎಲ್ಲ ಹಳ್ಳಿಗಳು, ಎಲ್ಲ ಗ್ರಾಮ ಪ್ರದೇಶಗಳು, ಎಲ್ಲ ನದಿ ಕಟ್ಟೆಗಳು ಹೊಡೆದು ರೈತರ ಭೂಮಿ ನಾಶ ಆಗಿ, ರೈತರ ಬೆಳೆ ನಾಶ ಆಗಿ, ಮನೆಗಳಿಗೆ ನೀರು ನುಗ್ಗಿ, ಮನೆಗಳು ಕುಸಿದು ಬಿದ್ದು ಬಹಳಷ್ಟು ಕಷ್ಟ ನೋಡ್ತಾ ಇದ್ದೀವಿ 2-3 ವರ್ಷದಿಂದ ಕರ್ನಾಟಕ ರಾಜ್ಯದಲ್ಲಿ. ಈ ಸಮಸ್ಯೆ ಉಲ್ಬಣನೇ ಆಗ್ತದೆ. ಪ್ರತಿ ವರ್ಷ ಮಳೆಗಾಲ ಬಂದಾಗ ಇದು ಉಲ್ಬಣ ಆಗ್ತಾ ಇದೆ. ಸೊ ಆ ಟೈಮಲ್ಲಿ ಗಂಜಿ ಕೇಂದ್ರಗಳನ್ನ ಸ್ಥಾಪನೆ ಮಾಡಬೇಕು, ಅಪಾರ ಪ್ರಮಾಣದಲ್ಲಿ ಜನರಿಗೆ ಪುನರ್ವಸತಿಯನ್ನ ಕಲ್ಪಿಸ್ಕೊಡ್ಬೇಕು, ಪರಿಹಾರವನ್ನ ಘೋಷಣೆ ಮಾಡಬೇಕು. ಇದೆಲ್ಲ ಕೂಡ ವೆಚ್ಚ ಜಾಸ್ತಿ ಆಗ್ತಾ ಹೋಗುತ್ತೆ. ಒಂದು ಕಡೆ ಕ್ಷಾಮ ಆದ್ರೂ ಕಷ್ಟ, ಬರಗಾಲ ಇದ್ರೂ ಕಷ್ಟ, ಇನ್ನೊಂದು ಕಡೆ ಈ ರೀತಿಯ ನೆರೆ ಇದ್ರೂ ಕಷ್ಟ, ಅಥವಾ ಇನ್ನೇನೇ ಆದ್ರೂ ಚಂಡಮಾರುತ ಆಗ್ಲಿ, ಭೂಕಂಪ ಆಗ್ಲಿ, ಯಾವುದೇ ಆದ್ರೂ ಅದರಿಂದ ಏನೇ ಹಾನಿ ಆದ್ರೂ ಸರ್ಕಾರ ಜವಾಬ್ದಾರಿಯನ್ನ ತಗೋಬೇಕಾಗತ್ತೆ, ಜನರಿಗೆ ಒಂದು ಆಶ್ರಯವನ್ನ ಕೊಡ್ಬೇಕಾಗತ್ತೆ. ಸೊ ಹಾಗಾಗಿ ಖರ್ಚು ಜಾಸ್ತಿ ಆಗ್ತಾ ಇದೆ. ಈ ಖರ್ಚನ್ನು ನಿಭಾಯಿಸುವುದಕ್ಕೆ ಬೇಕಾಗಿರುವಂತಹ ಹಣದ ಕೊರತೆ ಇರೋದ್ರಿಂದ ಸರ್ಕಾರ ಸಾರ್ವಜನಿಕ ಸಾಲದ ಮೊರೆಯನ್ನ ಹೋಗಬೇಕಾಗ್ತಿದೆ. See, natural calamities has become a common feature in Karnataka since 2 or 3 years. We have been facing floods every year, almost every year, from Belgavi to Kodagu. People lose their houses, their property. We see landslides. We see that houses are crashed to pieces. We see many lives gone. So it becomes very important for the government to give them rehabilitation, to give them a temporary arrangement to stay, food, provide them with food, shelter, everything. And then after that, the government has to give some compensation, build houses for them. So the burden of the government goes on increasing with the natural calamities, be it drought, be it any earthquakes, be it floods, or any other thing like cyclone. It may be cyclone also.
So everything, whatever natural calamities that damages the lives of the people has to be compensated by the government. So the expenditure of the government is increasing day by day. For this, the government has to take loan from uh, the other sources, because it cannot deal with with these problems with the little revenue that it is getting. Then next is implementation of populist schemes. ಜನಪ್ರಿಯ ಯೋಜನೆಗಳ ಅನುಷ್ಠಾನ. ಇದು ಬಹಳ ಇಂಪಾರ್ಟೆಂಟು. ಯಾಕೆಂದರೆ ನೀವು ಎಲೆಕ್ಷನ್ ಗೆಲ್ಲಬೇಕು ಅಂದರೆ ಜನಪ್ರಿಯವಾದ ಕೆಲವೊಂದು ಘೋಷಣೆಗಳನ್ನು ಮಾಡಬೇಕಾಗುತ್ತೆ. ಆಧುನಿಕ ಸರ್ಕಾರಗಳು ಜನರ ಹಿತಾಸಕ್ತಿ ರಕ್ಷಣೆಗೆ ಮತ್ತು ಕ್ಷೇಮಾಭ್ಯುದಯದ ಸಾಧನೆಗೆ ವಿವಿಧ ರೀತಿಯ ಜನಪ್ರಿಯ ಯೋಜನೆಗಳನ್ನು ರೂಪಿಸಿ ಅನುಷ್ಠಾನಗೊಳಿಸಬೇಕಾಗುತ್ತೆ. ಈ ಯೋಜನೆಗಳ ಅನುಷ್ಠಾನಕ್ಕೆ ಅಗತ್ಯ ಇರುವಂತಹ ಸಂಪನ್ಮೂಲಗಳು ಸಾರ್ವಜನಿಕ ಮೂಲದಿಂದ ಪಡೆದುಕೊಳ್ಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ನೀವು ನೋಡಿದ್ರೆ ಸಪೋಸ್ ಅವ್ರು ಅನೌನ್ಸ್ ಮಾಡ್ತಾರೆ, ನಾನು ಅಕಸ್ಮಾತ್ ಎಲೆಕ್ಷನ್ ಗೆದ್ದು ಬಂದ ತಕ್ಷಣ ರೈತರ ಸಾಲ ಮನ್ನಾ ಮಾಡ್ತೀನಿ, ಅಥವಾ ₹1 ಅಕ್ಕಿ ಕೊಡ್ತೀನಿ. ಇದೆಲ್ಲ ನಾವು ಕಾಮನ್ ಆಗಿ ಪಾಪ್ಯುಲರ್ ಆಗಿ ಕರ್ನಾಟಕದಲ್ಲಿ ನೋಡಿರುವಂಥದ್ದು. ಈ ಥರದ ಜನಪ್ರಿಯ ಯೋಜನೆಗಳು ಖಂಡಿತವಾಗ್ಲೂ ಸಹಾಯ ಮಾಡುತ್ತೆ ಜನಕ್ಕೆ, ಇಲ್ಲ ಅಂತಲ್ಲ. ₹1 ಅಕ್ಕಿ ಕೊಟ್ಟಿರೋದು ಜನರ ಹಸಿವು ಮುಕ್ತ ಕರ್ನಾಟಕವನ್ನು ಸೃಷ್ಟಿ ಮಾಡೋದ್ರಲ್ಲಿ ಬಹಳ ಪ್ರಮುಖವಾದ ಪಾತ್ರ ವಹಿಸಿದೆ. ಸಾಲ ಮನ್ನಾ ಮಾಡಿದಾಗ ರೈತರಿಗೆ ಸಾಕಷ್ಟು ಒಂದು ನೆಮ್ಮದಿಯನ್ನು ತಂದಿದೆ. ಎಲ್ಲವೂ ಸರಿ. ಆದರೆ ಈ ಥರದ ಇಂಪ್ಲಿಮೆಂಟೇಷನ್ ಮಾಡಿದಾಗ ಸಾವಿರಾರು ಕೋಟಿ ರೂಪಾಯಿನ ಅವಶ್ಯಕತೆ ಬಿದ್ದುಬಿಡುತ್ತೆ ಸರ್ಕಾರಕ್ಕೆ. ಸೊ ಈ ಥರದ ಜನಪ್ರಿಯ ಯೋಜನೆಗಳನ್ನು ಪ್ಲ್ಯಾನ್ ಮಾಡ್ದಿರಾ ಜನರ ಜನಪ್ರಿಯತೆಗೋಸ್ಕರ ಅನೌನ್ಸ್ ಮಾಡಿದಾಗ ಪ್ಲ್ಯಾನ್ ಮಾಡ್ದಿರಾ ಅವಾಗ ಭಾಳ ಕಷ್ಟ ಆಗುತ್ತೆ. ಅದಕ್ಕೆ ಎಲ್ಲಿಂದ ಸೋರ್ಸು, ಹೇಗೆ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ರೆ ಅವಾಗ ಪರವಾಗಿಲ್ಲ. ಆದರೆ ಪ್ಲ್ಯಾನ್ ಮಾಡಿದಾಗ ತುಂಬ ಕಷ್ಟ ಆಗುತ್ತೆ. ಸೊ ಎನಿ implementation of populist programs for the welfare of the people and increasing their welfare, this demands a lot of money. This demands a lot of capital, which is not there with government. So it has to go for public debt. ಇನ್ನೊಂದು, ಸಂಪನ್ಮೂಲಗಳ ದಕ್ಷ ಹಂಚಿಕೆ, ಎಫಿಷಿಯಂಟ್ ಅಲೋಕೇಶನ್ ಆಫ್ ರಿಸೋರ್ಸಸ್. ಅರ್ಥವ್ಯವಸ್ಥೆಯಲ್ಲಿ ಸಂಪನ್ಮೂಲಗಳ ದಕ್ಷ ಹಂಚಿಕೆ ಸಾರ್ವಜನಿಕ ಸಾಲ ಸಹಾಯಕವಾಗಿರುತ್ತೆ. ಸಾರ್ವಜನಿಕ ಸಾಲದಿಂದ ಪಡೆದಂತಹ ಹಣವನ್ನು ಹಿಂದುಳಿದ ಪ್ರದೇಶಗಳ ಅಭಿವೃದ್ಧಿಗೆ ಮತ್ತು ಬಡ ವರ್ಗಗಳ ಜನರಿಗೆ ವಿಶೇಷ ಸೌಲಭ್ಯವನ್ನು ಒದಗಿಸೋದಕ್ಕೆ ಬಳಸ್ಬೋದು. ಮತ್ತು ಕಡಿಮೆ ಬಡ್ಡಿ ದರದ ದೀರ್ಘಾವಧಿ ಸಾಲಗಳನ್ನು ಪಡ್ಕೊಂಡು ನಿರ್ವಹಣೆ ಮಾಡಿದಾಗ ಸಾಲವನ್ನು ಪಡೆದ ದೇಶದಲ್ಲಿ ಸಂಪನ್ಮೂಲ ಅತ್ಯುತ್ತಮವಾಗಿ ಹಂಚಿಕೆಗೆ ಅವಕಾಶ ಆಗುತ್ತೆ. ದಟ್ ಮೀನ್ಸ್ ಎಫಿಷಿಯಂಟ್ ಅಲೋಕೇಶನ್ ಆಫ್ ರಿಸೋರ್ಸಸ್ ಅಂದಾಗ ದಿ ಪಬ್ಲಿಕ್ ಡೆಟ್ helps in efficient allocation of resources. For example, the amount taken or the debt taken by the government can be used for the development of underdeveloped regions, and to provide special provisions or to give special benefits for the poor people. So the government can go for the loans which is long term and which is of less interest rate, and take up these activities. This helps for the efficient allocation of resources. ಇನ್ನೊಂದು, ಹಣದುಬ್ಬರದ ನಿಯಂತ್ರಣ, ಕಂಟ್ರೋಲ್ ಆಫ್ ಇನ್ಫ್ಲೇಷನ್. ಹಣದುಬ್ಬರದ ಸಮಯದಲ್ಲಿ ಸರ್ಕಾರ ಸಾರ್ವಜನಿಕ ಸಾಲವನ್ನು ಪಡೆದಾಗ ಅವರಲ್ಲಿ ಕೊಳ್ಳೋ ಶಕ್ತಿ ಕಡಿಮೆ ಆಗುತ್ತೆ. ಸೊ ಇದರಿಂದ ಬೆಲೆಗಳು ಕೂಡ ಕುಸಿಯುತ್ತೆ ಮತ್ತು ಹಣದುಬ್ಬರ ಕೂಡ ನಿಯಂತ್ರಣಕ್ಕೆ ಬರುತ್ತೆ. ಸೊ ವೆನ್ಎವರ್ ದೆರ್ ಇಸ್ ಇನ್ಫ್ಲೇಷನ್ ಇನ್ ದಿ ಎಕಾನಮಿ, when the government takes public debt when there is inflation, the purchasing power of the people comes down. When the purchasing power comes down, the prices of the goods will also come down, and hence will contribute for the control of inflation. So public debt contributes for the control of inflation. ಆದ್ರಿಂದ ಕೆಲವೊಂದ್ಸತಿ ನಾವು ಪಬ್ಲಿಕ್ ಡೆಟ್ ಅನ್ನು, ಸಾರ್ವಜನಿಕ ಸಾಲವನ್ನು ಮಾಡಬೇಕಾಗತ್ತೆ. The next is ಅನ್ಪಾಪ್ಯುಲಾರಿಟಿ ಆಫ್ ಟ್ಯಾಕ್ಸಸ್. ತೆರಿಗೆಗಳ ಅಪ್ರಿಯತೆ. ತೆರಿಗೆಗಳು ಯಾವಾಗಲೂ ಅಪ್ರಿಯನೇ. ಯಾಕೆಂದರೆ ನಾವು ನಮ್ಮ ಕೈಯಾರ ಹಣವನ್ನು ಸರ್ಕಾರಕ್ಕೆ ಕಟ್ಟಬೇಕಾಗಿರುತ್ತೆ. ತುಂಬ ಜನಕ್ಕೆ ಇಷ್ಟ ಆಗಲ್ಲ, ಮತ್ತು ಟ್ಯಾಕ್ಸ್ ಜಾಸ್ತಿ ಆದಾಗಲೂ ಜನಕ್ಕೆ ಅಷ್ಟು ಇಷ್ಟ ಆಗಲ್ಲ. ಸೊ ಟ್ಯಾಕ್ಸಸ್ ಆರ್ ಆಲ್ವೇಸ್ ಅನ್ಪಾಪ್ಯುಲರ್. ಸಂಪನ್ಮೂಲ ಸಂಗ್ರಹಣೆಗೆ ತೆರಿಗೆಗಳನ್ನು ಪ್ರಮುಖ ಮೂಲವಾಗಿ ಅವಲಂಬಿಸಲಾಗಿದೆ. ಸೊ ಫಾರ್ ಎನಿ ರಿಸೋರ್ಸ್ ಮೊಬಿಲೈಸೇಷನ್, ಟ್ಯಾಕ್ಸ್ ಈಸ್ ಅ
main source that has been trusted upon by the government. But many a times taxes are unpopular. ತೆರಿಗೆಗಳು ಅಪ್ರಿಯವಾಗಿದೆ. ಸೊ ತೆರಿಗೆ ದರ ಆಗಾಗ್ಗೆ ಹೆಚ್ಚಿಸ್ತಾ ಹೋದ್ರೆ ಸರ್ಕಾರದ ಜನಪ್ರಿಯತೆ ಕಡಿಮೆ ಆಗ್ತಾ ಹೋಗುತ್ತೆ. ಇಫ್ ದ ಗವರ್ಮೆಂಟ್ ಟ್ರೈಸ್ ಟು ಇನ್ಕ್ರೀಸ್ ದಿ ಟ್ಯಾಕ್ಸ್ ರೇಟ್, then the government loses its popularity. People will not like that. People will not like if the taxes are going on increasing. ತೆರಿಗೆನ ಜಾಸ್ತಿ ಮಾಡ್ತಾ ಹೋದ್ರೆ ಸರ್ಕಾರಕ್ಕದು ಇಷ್ಟ ಆಗೋದಿಲ್ಲ. ಅದರಿಂದ ಸಂಪನ್ಮೂಲ ಸಂಗ್ರಹಣೆಗೆ ಸಾರ್ವಜನಿಕ ಸಾಲದ ಮೂಲವನ್ನ ಅವಲಂಬಿಸಲಾಗುತ್ತೆ. ತುಂಬಾ ಸಾರಿ if they have to consolidate some resources, they don't go for collecting taxes, they just go for public debt and do it so that they don't become unpopular among the public. ಸಾರ್ವಜನಿಕರ ಮುಂದೆ ಅವರ ಜನಪ್ರಿಯತೆನ ಕಳ್ಕೋಬಾರ್ದು ಅಂತಿದ್ರೆ ಅವರು ಈ ಥರ ಸಾಲವನ್ನು ಪಡ್ಕೊಂಡು ಕೆಲವೊಂದ್ಸತಿ ಈ ಥರದ ಸಂಪನ್ಮೂಲ ಸಂಗ್ರಹಣೆ ಕೆಲಸ ಮಾಡೋದು ಹೆಚ್ಚು ಸೂಕ್ತ ತೆರಿಗೆ ವಿಧಿಸೋದಕ್ಕಿಂತ. ಯಾಕೆಂದರೆ ತೆರಿಗೆ ವಿಧಿಸ್ತಾ ಹೋದರೆ ಜನರ ಜನಪ್ರಿಯತೆಯನ್ನು ಸರ್ಕಾರ ಕಳ್ಕೋತಾ ಹೋಗಬೇಕಾಗತ್ತೆ. ದೆನ್ ಅಟ್ ಲಾಸ್ಟ್ ಕವರಿಂಗ್ ಬಜೆಟ್ ಡೆಫಿಸಿಟ್, ಆಯವ್ಯಯ ಕೊರತೆಯನ್ನು ತುಂಬಿಸೋದು. ಆಧುನಿಕ ಸರ್ಕಾರಗಳ ವೆಚ್ಚಗಳು ಅನಿವಾರ್ಯವಾಗಿ ಜಾಸ್ತಿ ಆಗ್ತಿದೆ, ನಮಗೆ ಗೊತ್ತು. ಆದರೆ ವರಮಾನ ಹೆಚ್ಚಾಗೋದು ಆ ಸ್ಪೀಡಲ್ಲಿ ಆಗ್ತಾ ಇಲ್ಲ. ಸೊ ವೆಚ್ಚ ಮತ್ತು ವರಮಾನದ ನಡುವಿನ ಅಂತರವನ್ನು ಸಾರ್ವಜನಿಕ ಸಾಲದ ಮೂಲಕ ತುಂಬಬೇಕು. Now I told you in the last session that government makes an announcement during the budget for the next 1 year. ಮುಂದಿನ 1 ವರ್ಷಕ್ಕೆ ಬಜೆಟ್ ಮೂಲಕ ನನ್ನ ಆದಾಯ ಎಷ್ಟು, ನನ್ನ ಖರ್ಚು ಎಷ್ಟು, ನಾನು ಯಾವ್ಯಾವ ಮೂಲದಿಂದ ಇದನ್ನ ಮಾಡ್ತಿದ್ದೀನಿ ಎಲ್ಲವನ್ನ ಬಹಿರಂಗಗೊಳಿಸುತ್ತೆ. Many a times when the government has to do this, there is shortage of capital. ಕೆಲವೊಂದ್ಸತಿ ತುಂಬಾ ಹಣದ ಕೊರತೆ ಬರುತ್ತೆ. ಈ ಥರದ ಆಯವ್ಯಯದಲ್ಲಿ ಅನ್ಕೊಂಡಿದ್ದ ಕೆಲಸಗಳು ಆಗದೆ ಇದ್ದಾಗ ಸಿಕ್ಕಾಪಟ್ಟೆ ಹಣದ ಕೊರತೆ ಬರುತ್ತೆ. ಈ ಹಣದ ಕೊರತೆಯನ್ನು ನಿವಾರಣೆ ಮಾಡಬೇಕು ಅಂದರೆ ಸಾರ್ವಜನಿಕ ಸಾಲವನ್ನ ಅವಲಂಬಿಸಬೇಕು. ದ ಗವರ್ಮೆಂಟ್ ಹ್ಯಾಸ್ ಟು ಡಿಪೆಂಡ್ ಆನ್ ಪಬ್ಲಿಕ್ ಡೆಟ್ ಇಫ್ ಇಟ್ ಹ್ಯಾಸ್ ಟು ಕವರ್ ದಿಸ್ ಎಕ್ಸ್ಪೆಂಡಿಚರ್. So what are the causes for growth of public debt? ಸಾರ್ವಜನಿಕ ಸಾಲ ಹೆಚ್ಚಾಗೋದಕ್ಕೆ ಕಾರಣ ಏನು? ಸಾರ್ವಜನಿಕ ಸಾಲ ಹೆಚ್ಚಾಗೋದಕ್ಕೆ ಕಾರಣಕ್ಕೆ ಮುಂಚೆ ನೀವು ಎಷ್ಟು ಸಾರ್ವಜನಿಕ ಸಾಲ ತಗೊಂಡಿದೆ ಸರ್ಕಾರ ಅಂತ ಏನಾದ್ರು ನೋಡಿದ್ರೆ 1990-91ರಲ್ಲಿ ನಮ್ಮ ರಾಜ್ಯದಲ್ಲಿ ಆಂತರಿಕ ಸಾಲ, ದಟ್ ಇಸ್ ಇಂಟರ್ನಲ್ ಸೋರ್ಸಸ್ ಆಫ್ ಪಬ್ಲಿಕ್ ಡೆಟ್ ವಾಸ್ 317.68 crores, 317.68 ಕೋಟಿ. 2017-18ರಲ್ಲಿ ಆಂತರಿಕ ಸಾಲ 2342.26 ಕೋಟಿ ರೂಪಾಯಿ ಆಂತರಿಕ ಸಾಲ. ನೆಕ್ಸ್ಟ್ ಭಾರತ ಸರ್ಕಾರದಿಂದ ಸಾಲ ಮಾಡಿರುವಂಥದ್ದು. ಭಾರತ ಸರ್ಕಾರ ಸಾಲ ಮಾಡಿರೋದು 34,117.5 ಕೋಟಿ. ಸೊ ಅಂದ್ರೆ ಭಾರತ ಸರ್ಕಾರದಿಂದ ಪಡ್ಕೊಂಡಿರುವಂತಹ ಸಾಲ. ಕೆಲವೊಂದ್ಸತಿ ಸೆಂಟ್ರಲ್ ಗವರ್ಮೆಂಟ್ ಇಂದ ಕೂಡ ಸಾಲವನ್ನ ಪಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಅಂದ್ರೆ ಕರ್ನಾಟಕ ಸರ್ಕಾರದ ಋಣಭಾರ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಹೋಗ್ತಾ ಇದೆ, ಜಾಸ್ತಿ ಆಗ್ತಾನೆ ಹೋಗ್ತಾ ಇದೆ. ಸೊ ಹಾಗಾಗಿ ರಾಜ್ಯ ಸರ್ಕಾರದ ಅಭಿವೃದ್ಧಿಯೇತರ ವೆಚ್ಚಗಳು ಇತ್ತೀಚಿನ ವರ್ಷಗಳಲ್ಲಿ ಗಣನೀಯವಾಗಿ ಜಾಸ್ತಿ ಆಗಿರೋದು ಇದಕ್ಕೆ ಕಾರಣ ಆಗ್ತಾ ಇದೆ. ಸೊ ಸಿನ್ಸ್ ಇನ್ ದ ರೀಸೆಂಟ್ ಇಯರ್ಸ್ there is drastic increase in non-developmental expenditure of Karnataka economy. It is going on increasing. So what are the main causes for growth of public debt in Karnataka? ಕರ್ನಾಟಕದಲ್ಲಿ ಈ ರೀತಿ ಸಾರ್ವಜನಿಕ ಸಾಲ ಹೆಚ್ಚಾಗ್ತಾ ಇರೋದಕ್ಕೆ ಕಾರಣಗಳೇನು ಅನ್ನೋದನ್ನ ನೋಡೋಣ. ಒಂದು, ಬಡ್ಡಿ ಪಾವತಿ, ಇಂಟ್ರೆಸ್ಟ್ ಪೇಮೆಂಟ್ಸ್. ತಗೊಂಡ್ರೆ ಸಾಲಕ್ಕೆ ಬಡ್ಡಿ ಕಟ್ಟಬೇಕಲ್ಲ ಪ್ರತಿ ವರ್ಷ. ಈಗ ನಾವು ಸಾಲ ತಗೊಳ್ಳೋದು ಮುಖ್ಯ ಅಲ್ಲ, ಸಾಲಕ್ಕೆ ಬಡ್ಡಿಯನ್ನು ಕಟ್ಟಿ ಅದರ ಋಣವನ್ನು ಅಥವಾ ಅದರ ಭಾರವನ್ನು ನಾವು ವರ್ಷದಿಂದ ವರ್ಷಕ್ಕೆ ಕಡಿಮೆ ಮಾಡಿಕೊಳ್ಳೇಬೇಕು. ಅದನ್ನು ಹೆಚ್ಚಿಸ್ಕೊಳ್ತಾ ಹೋದರೆ ಮೇಂಟೆನೆನ್ಸ್ ಭಾಳ ಕಷ್ಟ ಆಗುತ್ತೆ. ಸೊ ಇಟ್ ಹ್ಯಾಸ್ ಟು ಮೇಕ್ ರೆಗ್ಯುಲರ್ ಇಂಟ್ರೆಸ್ಟ್ ಪೇಮೆಂಟ್ಸ್. ಸೊ ಸಾಲದ ಮೇಲೆ ಪಾವತಿಸಲಾಗುವ ಬಡ್ಡಿ ಇದೊಂದು ಅಭಿವೃದ್ಧಿಯೇತರ ವೆಚ್ಚ. ಏಕೆಂದರೆ ಇದರಿಂದ ಏನೂ ಅಭಿವೃದ್ಧಿ ಕಾರ್ಯ ಆಗೋದಿಲ್ಲ. ಮುಂಚೆ ಸಾಲ ಮಾಡಿದ್ದೀವಿ, ಈಗ ನಾವು ಅದನ್ನು ತೀರಿಸ್ತಾ ಇದ್ದೀವಿ ಅಷ್ಟೇ. ದೇರ್ ಆರ್ ನೋ ಡೆವಲಪ್ಮೆಂಟಲ್ ಆಕ್ಟಿವಿಟೀಸ್ ಕನೆಕ್ಟೆಡ್ ವಿತ್ ದಿಸ್. ಸೊ ರಾಜ್ಯ ಸರ್ಕಾರದ ಬಡ್ಡಿ ಪಾವತಿಗಳು 2009-10ರಲ್ಲಿ 5,212.91 ಕೋಟಿ ರೂಪಾಯಿಗಳಿಂದ 2010-11ರಲ್ಲಿ 5,542.37 ಕೋಟಿ ರೂಪಾಯಿಗಳಿಗೆ ಹೆಚ್ಚಿಗೆ ಆಗಿದೆ.
2017-18ರಲ್ಲಿ 14,508.88 ಕೋಟಿ ರೂಪಾಯಿಗಳಿಗೆ ಏರಿಕೆ ಆಗಿದೆ. See, whatever the debt that the government has taken, whatever the loan that the government has taken from various sources, you need to pay the interest regularly. If you don't pay the interest, the burden of the loan goes on increasing, the burden of debt goes on increasing, and it becomes more pressure on the government. So you need to pay your interest regularly and reduce the burden of the debt. So the interest paid on debt by Karnataka government in 2009-10, it was 5,212.91 crores, and this has increased to 14,508.88 crores in 2017 and 18. So we can know that how this is going on increasing. Then the second is expenditure on administration, ಆಡಳಿತದ ಖರ್ಚು. ಇಲ್ಲಿ ಆಡಳಿತ ಯಂತ್ರವನ್ನ ಸುಗಮವಾಗಿ ನಡೆಸಬೇಕು ಅಂದ್ರೆ, ದಕ್ಷವಾಗಿ ನಡೆಸ್ಕೊಂಡು ಹೋಗ್ಬೇಕು ಅಂತಂದ್ರೆ ಅಗಾಧ ಪ್ರಮಾಣದ ಹಣದ ಅವಶ್ಯಕತೆ ಇರುತ್ತೆ. ಸಿಬ್ಬಂದಿಗಳ ನೇಮಕ ಆಗಿರ್ಬೋದು, ಅವರಿಗೆ ವೇತನವನ್ನ ಭತ್ಯೆಯನ್ನ ಕೊಡೋದಾಗಿರ್ಬೋದು, ತರಬೇತಿಗಳನ್ನ ಕೊಡೋದಾಗಿರ್ಬೋದು, ಅದಕ್ಕೆ ಬೇಕಾಗಿರುವಂತಹ ವೆಚ್ಚಗಳು ಆಡಳಿತ ವೆಚ್ಚದ ವ್ಯಾಪ್ತಿಗೆ ಬರ್ತಾ ಹೋಗುತ್ತೆ. ಕರ್ನಾಟಕ ಸರ್ಕಾರದ ಆಡಳಿತ ಸೇವೆಗಳ ಮೇಲಿನ ವೆಚ್ಚ 2009-10ರಲ್ಲಿ 3,079.17 ಕೋಟಿ ರೂಪಾಯಿ ಇದ್ದಿದ್ದು, 2011-12ರಲ್ಲಿ 4,605.56 ಕೋಟಿಗೆ ಏರಿಕೆಯಾಗಿದೆ. So, if you have to run your administration smoothly, efficiently, then you have to spend lots of money on that. You have to make recruitments, recruit efficient people, pay them wages, salaries. You have to give them special allowances, training whenever needed. And if you are maintaining the politicians, then you have to spend crores of rupees on them to maintain their office, to maintain their other expenditures. So it needs a lot of money. So this expenditure, which was 3,079.17 crores in 2009 and 10, increased to 4,605.56 crores in 2011 and 12. The next is maintaining law and order. Maintaining law and order is very important. You need to maintain law and order in the state. ನ್ಯಾಯ ಮತ್ತು ಕಾನೂನು ವ್ಯವಸ್ಥೆ ಅಥವಾ ನ್ಯಾಯ ವ್ಯವಸ್ಥೆ ಉಲ್ಲಂಘನೆ ಆಗದೆ ಇರೋ ಹಾಗೆ ನೋಡ್ಕೊಳ್ಳೋದು ಸರ್ಕಾರದ ಕರ್ತವ್ಯ. ಸರ್ಕಾರ ಇದನ್ನ ನಿಯಂತ್ರಣ ಮಾಡಬೇಕಾಗತ್ತೆ, ಮತ್ತೆ ಇದಕ್ಕೆ ವಿಪರೀತವಾದ ಖರ್ಚು ಕೂಡ ಆಗ್ತಾ ಹೋಗುತ್ತೆ. ಕರ್ನಾಟಕ ರಾಜ್ಯ ಸರ್ಕಾರ ಇದಕ್ಕೇನು ಹೊರತಾಗಿಲ್ಲ. ಕಾನೂನು ಮತ್ತೆ ಸುವ್ಯವಸ್ಥೆಯನ್ನ ಕಾಪಾಡೋ ಉದ್ದೇಶದಿಂದ ಪೊಲೀಸ್ ಪಡೆ ಇತರೆ ಭದ್ರತೆ ಸಿಬ್ಬಂದಿ ಮೇಲೆ ಅಪಾರ ಪ್ರಮಾಣದ ಸಾರ್ವಜನಿಕ ವೆಚ್ಚವನ್ನ ಸರ್ಕಾರ ಮಾಡಬೇಕಾಗುತ್ತೆ. ಸೊ ಮೇಂಟೆನೆನ್ಸ್ ಆಫ್ ಲಾ ಅಂಡ್ ಆರ್ಡರ್ ಇಸ್ ವೆರಿ ಇಂಪಾರ್ಟೆಂಟ್. ಯು ನೀಡ್ ಟು ಕಂಟ್ರೋಲ್ ದಿ people who do not follow this rules and regulations. Okay, so to maintain that law and order in the economy, you need to spend a lot. You need to maintain the police force. You have to pay them. You should have the security forces. You need to pay this, which requires a lot of public expenditure. Okay, so maintenance of law and order is taking away lots of public debt. Then increasing compensations. Compensation ಪರಿಹಾರವನ್ನ ಹೆಚ್ಚೋದು, ವಿವಿಧ ಕೆಲಸಗಳಿಗೆ ಅಥವಾ ವಿವಿಧ ಜನರಿಗೆ ಬೇರೆ ಬೇರೆ ರೀತಿಯ ಪರಿಹಾರ ಪಾವತಿಯನ್ನ ಮಾಡ್ತಾ ಇರಬೇಕಾಗತ್ತೆ. ಆಮೇಲೆ ತುಂಬಾ ಸಾರಿ ಪಂಚಾಯಿತಿ ಇದಕ್ಕೂ ಕೂಡ ತುಂಬಾ ರಾಜ್ಯಗಳಿಗೆ ಸೇರಿದಂತ ಸ್ಥಳೀಯ ಸರ್ಕಾರಗಳು ಯಾವ್ದಿದೆ, ಸಂಸ್ಥೆಗಳು ಯಾವ್ದಿದೆ, ಇವ್ರಿಗೂ ಕೂಡ ಅವರು ತುಂಬಾ ಪರಿಹಾರವನ್ನ ಕೊಡ್ತಾ ಇರ್ಬೇಕಾಗತ್ತೆ. ಅಂದ್ರೆ giving away compensation is taking away lot of amount from the government. ಸೊ 2009-10ರಲ್ಲಿ ಈ ಕಾಂಪನ್ಸೇಷನ್ಗೆ ಪರಿಹಾರಕ್ಕೆ ಕೊಡ್ತಿರುವಂತಹ ಮೊತ್ತ 2,474.01 ಕೋಟಿ ಇತ್ತು. ಈಗದು 2011-12ಕ್ಕೆ 4,343.36 ಕೋಟಿಗಳಿಗೆ ಇದು ಏರಿಕೆಯಾಗಿದೆ. See, giving compensation is one of the priority of the government. It has to give compensation to all those who are hit by many problems,
and many a times compensation has to be made to the local governments, because they'll be facing many problems, and the government has to take decision and give compensation to the local governments. And the amount of compensation that is given to the local government by the Karnataka government was 2,474.01 crores in 2009 and 10, which has increased to 4,343.36 crores in 2011 and 12. ಇದಲ್ದಿರ ವಿವಿಧ ಸಾಮಾನ್ಯ ಸೇವೆಗಳು, ಬೇರೆ ಬೇರೆ ಸೇವೆಗಳನ್ನ ಏನು ರೆಗ್ಯುಲರ್ ಆಗಿ ಸರ್ಕಾರ ಕೊಡ್ತಾ ಇದೆ ಅದು. ಫಾರ್ ಎಕ್ಸಾಂಪಲ್ ನೋಡಿ, ಹಿರಿಯ ನಾಗರಿಕರಿಗೆ ಬಸ್ಗಳಲ್ಲಿ ಹಾಫ್ ಟಿಕೆಟ್ ತಗೊಳ್ಳುವಂಥದ್ದು, ಆಮೇಲೆ ಕಷ್ಟದಲ್ಲಿರುವಂತಹ ಜನರಿಗೆ ಫ್ರೀಯಾಗಿ ಮೆಡಿಕಲ್ ಫೆಸಿಲಿಟೀಸನ್ನು ಕೊಡ್ತಾ ಇರುವಂಥದ್ದು. ನೀವು ಅಕಸ್ಮಾತ್ ಸರ್ಕಾರಿ ನೌಕರರಾಗಿದ್ದರೆ ನಿಮಗೆ ಸಂಜೀವಿನಿ ಅಡಿಯಲ್ಲಿ ಉಚಿತ ವೈದ್ಯಕೀಯ ಸೌಲಭ್ಯವನ್ನು ಕೊಡುವಂಥದ್ದು. ಇವೆಲ್ಲವೂ ಕೂಡ ಒಂದು ರೀತಿ ಸರ್ಕಾರದ ಮೇಲಿನ ಒತ್ತಡವನ್ನು ಜಾಸ್ತಿ ಮಾಡ್ತಾನೆ ಇದೆ, ಖರ್ಚು ಜಾಸ್ತಿ ಮಾಡ್ತಾನೆ ಇದೆ, ಆದರೆ ಆದಾಯದ ಮೂಲ ಮಾತ್ರ ಜಾಸ್ತಿ ಆಗ್ತಾ ಇಲ್ಲ. ಸೊ ಹಾಗಾಗಿ ವಿವಿಧ ಸಾಮಾನ್ಯವಾಗಿ ಕೊಡುವಂತಹ ಸೇವೆಗಳು ಕೂಡ ಸಾಕಷ್ಟು ಹಣವನ್ನು ಸರ್ಕಾರದಿಂದ ತಗೊಳುತ್ತೆ. ಸೊ ಅದರಿಂದ ಕೂಡ ಸಾರ್ವಜನಿಕ ಸಾಲ ಹೆಚ್ಚಾಗ್ತಿರೋದನ್ನು ನಾವು ನೋಡ್ತಾ ಇದ್ದೀವಿ. ಆಮೇಲೆ ಇದರ ಜೊತೆ ಗ್ರಾಂಟಿಂಗ್ ಏಡ್, ಅದೇ ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನವನ್ನು ಕೊಡುವಂಥದ್ದು. ಸ್ಥಳೀಯ ಸಂಸ್ಥೆಗಳ ಅಭಿವೃದ್ಧಿಗೆ ಅಥವಾ ಅವ್ರಿಗೇನಾದ್ರು ಸಮಸ್ಯೆ ಆದಾಗ ಡಿಮಾಂಡ್ ಮಾಡ್ತಾರೆ. ದೇ ವಿಲ್ ನಾಟ್ ರಿಕ್ವೆಸ್ಟ್. ಮೆನಿ ಟೈಮ್ಸ್ ಇಟ್ ಇಸ್ ಡಿಮಾಂಡೆಡ್ ಫ್ರಮ್ ದಿ ಗವರ್ಮೆಂಟ್ ಬೈ ದಿ ಲೋಕಲ್ ಬಾಡೀಸ್, ಬಿಕಾಸ್ ಲೋಕಲ್ ಬಾಡೀಸ್ ಪ್ಲೇ ಅ ವೆರಿ ಇಂಪಾರ್ಟೆಂಟ್ ರೋಲ್ ಇನ್ ಮೇಂಟೈನಿಂಗ್ or giving a force to the running government. ಸೊ ಒಂದು ರೀತಿ ಬಲಪಡಿಸೋದ್ರಲ್ಲಿ ಅಥವಾ ಶಕ್ತಿ ತುಂಬೋದ್ರಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಲೋಕಲ್ ಬಾಡಿ. ಸೊ ಹಾಗಾಗಿ ಅವ್ರಿಗೆ ಆಗಿಂದಾಗೆ ಅನುದಾನವನ್ನು ಕೊಡಬೇಕಾಗತ್ತೆ. ಏನೇ ಅವ್ರ ಕಷ್ಟ ಅಂತಂದ್ರೂ ಅಥವಾ ಅವ್ರಿಗೇನಾದ್ರು ತೊಂದರೆಗಳಾಯಿತು ಅಂದರೆ ಇಟ್ ಹ್ಯಾಸ್ ಟು ಗಿವ್ ದೆಮ್ grants in it. And for this also there is a need of lots of money, and so the government goes for public debt here also. And high increase in prices, ಬೆಲೆಗಳು ತುಂಬ ಜಾಸ್ತಿ ಆದಾಗ. ಓಕೆ, ಸೊ ದಿಸ್ ಇಸ್ ಅಬೌಟ್ ದಿ ಕಾಸಸ್. ಏನು ಕಾರಣಗಳು ಸಾರ್ವಜನಿಕ ಸಾಲ ಜಾಸ್ತಿ ಆಗೋದಕ್ಕೆ ಅಂತ. ಈ ಎಲ್ಲ ಕಾರಣದಿಂದ ಸಾರ್ವಜನಿಕ ಸಾಲದ ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾ ಹೋಗ್ತಾ ಇರ್ಬೋದು. ಈ ಸಾರ್ವಜನಿಕ ಸಾಲಗಳು ಜಾಸ್ತಿ ಆಗ್ತಾ ಇರೋದಕ್ಕೆ ಏನು ಪರಿಣಾಮ ಉಂಟಾಗ್ತಾ ಇದೆ? ವಾಟ್ ಈಸ್ ದ ಇಂಪ್ಯಾಕ್ಟ್ ಆಫ್ ಇನ್ಕ್ರೀಸಿಂಗ್ ಪಬ್ಲಿಕ್ ಡೆಟ್ ಇನ್ ಕರ್ನಾಟಕ ಅಂತಂದರೆ, ಒನ್ ಇಸ್ ಹೈ ಇನ್ಕ್ರೀಸ್ ಇನ್ ಪ್ರೈಸಸ್. ಬೆಲೆಗಳು ಹೆಚ್ಚಿಗೆ ಆಗ್ತಾ ಇರುವಂಥದ್ದು. ಅಂದರೆ ಇಲ್ಲಿ ಸಾರ್ವಜನಿಕ ಸಾಲದ ಹೆಚ್ಚಳದಿಂದ ಹಣದ ವಿಪರೀತ ಪ್ರಮಾಣದಲ್ಲಿ ಖರ್ಚಾಗ್ತಾ ಇದೆ. ಅಂದರೆ ಇದು ಯಾವುದೂ ಅಭಿವೃದ್ಧಿ ಕಾರ್ಯಗಳಿಗೆ ಪೂರಕವಾಗಿ ಕೆಲಸ ಮಾಡಲ್ಲ, ಆದರೆ ಹಣ ಮಾತ್ರ ಖರ್ಚಾಗ್ತಾ ಇರುತ್ತೆ ಸರ್ಕಾರದಿಂದ. ಅಂದರೆ ಹಣದ ಪ್ರವಾಹನ ಜಾಸ್ತಿ ಆಗುತ್ತೆ, ಆದರೆ ಯಾವುದೇ ಒಂದು ಡೆವಲಪ್ಮೆಂಟಲ್ ಆಕ್ಟಿವಿಟಿ ಆಗೋದಿಲ್ಲ. ಯಾವಾಗ ಹಣದ ಪ್ರವಾಹನ ಜಾಸ್ತಿ ಆಗುತ್ತೋ ಆಟೋಮ್ಯಾಟಿಕ್ ಆಗಿ ವಸ್ತುಗಳ ಬೆಲೆ ಕೂಡ ಹೆಚ್ಚಾಗ್ತಾ ಹೋಗುತ್ತೆ. ಹಾಗಾಗಿ ಬೆಲೆ ಏರಿಕೆಗೆ ಇದು ಪ್ರೇರಣೆ ಸಿಕ್ಕಂಗಾಗುತ್ತೆ. ಅಗಾಧ ಪ್ರಮಾಣದ ಹಣದ ಕೊರತೆ ಇರೋದ್ರಿಂದ ಸರಕುಗಳಿಗೆ ಬೆಲೆ ಇನ್ನೂ ಗಣನೀಯವಾಗಿ ಹೆಚ್ಚಾಗೋದಕ್ಕೆ ಅವಕಾಶವನ್ನು ಕಲ್ಪಿಸ್ಕೊಟ್ಟಾಗುತ್ತೆ. ಸಿ, ಇಫ್ ದ ಗವರ್ಮೆಂಟ್ ಈಸ್ ಮೇಕಿಂಗ್ ಸೋ ಮಚ್ ಆಫ್ ಎಕ್ಸ್ಪೆಂಡಿಚರ್ ವಿತೌಟ್ ಪ್ರಾಪರ್ ರೆವಿನ್ಯೂ, or sometimes for the compensation, sometimes as a welfare measure, sometimes for the transfer payment. When the government goes on making payments and taking loans and making payments, what happens is the circulation of money in the economy goes on increasing. Whenever there is increase in circulation of money, that means there is more money in the hands of people. When there is more money in the hands of people, that means the prices of the goods will increase. This increase in prices will again affect the poor people and not the rich people. So this is one of the impact of public debt. Second is rise in cost of living. ಬೆಲೆಗಳ ಏರಿಕೆ ಕಾರಣದಿಂದ ಜನರ ಜೀವನ ಮಟ್ಟ ನಿಶ್ಚಯವಾಗಿ ಹೆಚ್ಚಾಗ್ತಾನೆ ಹೋಗುತ್ತೆ. ಸರಕುಗಳು ಮತ್ತು ಸೇವೆಗಳು ದುಬಾರಿಯಾಗಿ ಪರಿಣಮಿಸುತ್ತೆ. ಸೊ ಕಡಿಮೆ ಆದಾಯದ ಜನ ವರ್ಗದವ್ರು ಯಾರು ಇರ್ತಾರೋ ಇದನ್ನ ಭರಿಸೋದಕ್ಕೆ ಬಹಳ ಕಷ್ಟ ಆಗುತ್ತೆ. ರೈಸ್ ಇನ್ ಕಾಸ್ಟ್ ಆಫ್ ಲಿವಿಂಗ್, ಜೀವನ ವೆಚ್ಚದಲ್ಲಿ
ಏರಿಕೆ ಆಗ್ತಾ ಹೋಗೋದು. ಮೊದಲು ಕಡಿಮೆ ವೆಚ್ಚದಲ್ಲಿ ನಾವು ಜೀವನ ಮಾಡೋಕ್ಕಾಗ್ತಿತ್ತು ಅನ್ನೋದಾದ್ರೆ, ಈಗ ಜಾಸ್ತಿ ಖರ್ಚು ಮಾಡಿದ್ರೆ ನಾವು ಬದುಕಕ್ಕೆ ಆಗಲ್ಲ, ಆ ಥರದ ಪರಿಸ್ಥಿತಿ ಇರುತ್ತೆ. ಸೊ ಹಾಗಾಗಿ ಜನರ ಜೀವನದ ವೆಚ್ಚದಲ್ಲಿ ಏರಿಕೆ ಆಗೋದು ಖಂಡಿತ ಬಡವರ ತುಂಬ ಕೆಟ್ಟದಾಗಿ ಅಫೆಕ್ಟ್ ಮಾಡುತ್ತೆ. ಶ್ರೀಮಂತರ ಮೇಲೆ ಅಷ್ಟು ಅಫೆಕ್ಟ್ ಆಗದೆ ಇದ್ರೂ ಬಡವರಿಗೆ ಬಹಳಷ್ಟು ಅಫೆಕ್ಟ್ ಆಗುತ್ತೆ. ದೆನ್ ಬರ್ಡನ್ ಆಫ್ ಪೇಮೆಂಟ್ ಆಫ್ DA, ತುಟ್ಟಿ ಭತ್ಯೆಗಳ ಪಾವತಿಯ ಹೊರೆ. ಈ ತುಟ್ಟಿ ಭತ್ಯೆ ಯಾಕೆ ಕೊಡ್ತಾರೆ ಅಂತಂದ್ರೆ, ಸಾರ್ವಜನಿಕ ಉದ್ದಿಮೆಗಳಲ್ಲಿ ಅಥವಾ ಸರ್ಕಾರದ ಇಲಾಖೆಗಳಲ್ಲಿ ಕೆಲಸ ಮಾಡುವಂತಹ ಸಿಬ್ಬಂದಿಗೆ ವೇತನದ ಜೊತೆ ಪ್ರತಿ ವರ್ಷ ಒಂದು ತುಟ್ಟಿ ಭತ್ಯೆಯನ್ನ ಕೊಡ್ತಾ ಹೋಗ್ತಾರೆ. 6 ತಿಂಗಳು ಒಂದ್ಸತಿ ಇದನ್ನ ಅನೌನ್ಸ್ ಮಾಡ್ತಾರೆ. 6 ತಿಂಗಳಿಗೆ ಒಂದ್ಸತಿ ಅನೌನ್ಸ್ ಮಾಡೋದನ್ನ ನಿಮ್ಮ ಸಂಬಳದ 3% ಹೆಚ್ಚಿಸ್ತೀವಿ, 4% ಹೆಚ್ಚಿಸ್ತೀವಿ ಅಂತ. ಅಂದ್ರೆ ಇನ್ಫ್ಲೇಷನ್ ಯಾವ ಮಟ್ಟದಲ್ಲಿ ಇದೆಯೋ ಆ ಮಟ್ಟದ ಮೇಲೆ, ಅದರ ಆಧಾರದ ಮೇಲೆ ಈ DAಯನ್ನ ಹೆಚ್ಚಿಸ್ತಾ ಹೋಗ್ತಾರೆ. ಇದು ಸಾಕಷ್ಟು ಹೊರೆ ಆಗುತ್ತೆ ಸರ್ಕಾರಕ್ಕೆ. ಯಾಕಂದ್ರೆ ಕೊಡ್ತಾ ಇರೋ ವೇತನದ ಜೊತೆಗೆ ನೀವು ಪ್ರತಿ 6 ತಿಂಗಳಿಗೊಂದ್ಸತಿ ಹೆಚ್ಚುವರಿ ಹಣವನ್ನ ಅವರ ವೇತನಕ್ಕೆ ಕೊಡ್ತಾ ಹೋಗ್ಬೇಕಾಗುತ್ತೆ. ಸೊ ದಿಸ್ ಇಸ್ ಅ ಬಿಗ್ ಇಂಪ್ಯಾಕ್ಟ್ ಆನ್ ಪಬ್ಲಿಕ್ ಡೆಟ್. ಯಾಕೆಂದ್ರೆ ಬೆಲೆ ಜಾಸ್ತಿ ಆದ ತಕ್ಷಣ ಜನ ಜೀವನ ಮಾಡೋದು ಕಷ್ಟ ಆಗುತ್ತೆ, ಕಾಸ್ಟ್ ಆಫ್ ಲಿವಿಂಗ್ ಜಾಸ್ತಿ ಆಗುತ್ತೆ, ಬಾಡಿಗೆಗಳು ಜಾಸ್ತಿ ಆಗುತ್ತೆ, ವಸ್ತುಗಳ ಬೆಲೆ ಜಾಸ್ತಿ ಆಗುತ್ತೆ. ಸೊ ನೀವು DAನೂ ಜಾಸ್ತಿ ಕೊಡ್ಲೇಬೇಕಾಗತ್ತೆ ಸರ್ಕಾರಿ ನೌಕರರಿಗೆ. ನೀವು DA ಜಾಸ್ತಿ ಕೊಟ್ಟಾಗ ಮತ್ತದು ಸರ್ಕಾರಕ್ಕೇನೆ ಬರ್ಡನ್ ಆಗ್ತಾ ಹೋಗುತ್ತೆ. ಸೊ ಬರ್ಡನ್ ಆಫ್ ಪೇಮೆಂಟ್ ಆಫ್ DA, ತುಟ್ಟಿ ಭತ್ಯೆಗಳ ಪಾವತಿಯ ಹೊರೆ ಜಾಸ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ನೋಡಿ, ಈ ಪ್ಯಾಂಡಮಿಕ್ ಟೈಮಲ್ಲಿ ಕರೋನಾ ಹೆಚ್ಚಾದಾಗ, ಮೊದಲನೇ ಅಲೆ ಜಾಸ್ತಿ ಆದಾಗ ಸೆಂಟ್ರಲ್ ಗೌರ್ಮೆಂಟಿಂದ ಅನೌನ್ಸ್ಮೆಂಟ್ ಮಾಡಿದ್ರು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿ, ನಾವು 1.5 ವರ್ಷ ಯಾವುದೇ DAಯನ್ನ ಕೊಡೋದಿಲ್ಲ ಅಂತ. ಅಂದ್ರೆ ಸರ್ಕಾರಿ ನೌಕರಿಗೆ ಯಾವುದೇ DAಯನ್ನ ಕೊಡೋದಿಲ್ಲ ಅಂತ ಅನೌನ್ಸ್ ಮಾಡಿದ್ರು. ಸೊ 1.5 ವರ್ಷ ಸಂಬಳ ಹೆಚ್ಚಳ ಮಾಡೋದಿಲ್ಲ ಅಂತ. ಏಕೆಂದ್ರೆ ಅದಷ್ಟು ಹೊರೆ ಆಗುತ್ತೆ ಸರ್ಕಾರದ ಮೇಲೆ. ಸರ್ಕಾರ ಬೇರೆ ಖರ್ಚುಗಳನ್ನೇ ನಿಭಾಯಿಸೋದು ಅಷ್ಟು ಕಷ್ಟ ಆಗ್ತಿರುವಾಗ ಪದೇ ಪದೇ DAಯನ್ನ ಕೊಡೋದು, ಇಟ್ ಬಿಕಮ್ಸ್ ಅ ಬರ್ಡನ್ ಫಾರ್ ದಿ ಗವರ್ಮೆಂಟ್. So burden of payment of DA, when the prices of goods increases and when there is a rise in cost of living, obviously the government employees have to be given DA in the proper intervals. So DA is paid every 6 months once. It is announced every 6 months once, and the salaries of the government employees keeps on increasing in the small amount. So but this takes away much of the money from the government. So it's a huge burden. So if the prices increase and if there is rise in cost of living, then the burden of DA also will increase. So this is one impact of public debt. Then burden of interest payment, ಬಡ್ಡಿ ಪಾವತಿಗಳ ಹೊರೆ ಕೂಡ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಇಲ್ಲಿ ನಾನು ಹೇಳಿದೆ, ನಾವು ಸಾರ್ವಜನಿಕ ಸಾಲವನ್ನ ಮಾಡಿದ ಮೇಲೆ ಅನಿವಾರ್ಯವಾಗಿ ಬಡ್ಡಿಯನ್ನ ತೀರಿಸಲೇಬೇಕಾಗತ್ತೆ. ಸೊ ಬಡ್ಡಿ ಕೊಡಲ್ಲ ಅಂತ ಹೇಳಕ್ಕಾಗಲ್ಲ, ಅಥವಾ ಬಡ್ಡಿ ಕೊಡೋದನ್ನ ತಪ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ಇದು ಅಭಿವೃದ್ಧಿ ಏತರ ವೆಚ್ಚ. ಬಡ್ಡಿ ಏನ್ ನಾವು ಕಟ್ತೀವಿ, ದಿಸ್ ಇಸ್ ನಾನ್ ಡೆವಲಪ್ಮೆಂಟಲ್ ಎಕ್ಸ್ಪೆಂಡಿಚರ್. ಸೊ ಅಭಿವೃದ್ಧಿ ಏತರ ವೆಚ್ಚವನ್ನ ಕೈಗೊಳ್ಳೋದಕ್ಕೆ ಅರ್ಥವ್ಯವಸ್ಥೆನಲ್ಲಿ ಮೂಲಗಳು, ಅಂದ್ರೆ ರೂಢಿಯಾಗಿ ಮೂಲ ಏನೇನು ಇದೆಯೋ ಅದು ಸಾಕಾಗದೇ ಇದ್ದಾಗ ಸಾರ್ವಜನಿಕ ಸಾಲ ಅಧಿಕವಾಗಿ ಅವಲಂಬಿಸಬೇಕಾಗಿರುವಂಥ ಪರಿಸ್ಥಿತಿ ಬರುತ್ತೆ. ಈ ಸಂಗತಿ ಋಣಭಾರದ ಹೆಚ್ಚಳಕ್ಕೆ ಮತ್ತೆ ಬಡ್ಡಿ ಪಾವತಿ ರೂಪದಲ್ಲಿ ಸರ್ಕಾರಕ್ಕೆ ಅನುತ್ಪಾದಕವಾಗಿ ವೆಚ್ಚವಾಗೋದಕ್ಕೆ ಕಾರಣ ಆಗ್ತಾ ಹೋಗುತ್ತೆ. ಅಂದರೆ ವೆನ್ ಯು ಕೆನಾಟ್ make payments for all the developmental activities within the income that you are getting, then you have to depend on public debt. When you depend on public debt, inevitably the burden of the public debt increases and the burden of interest will also increase. Okay. Next, rise in tax burden, ತೆರಿಗೆ ಹೊರೆಯಲ್ಲಿ ಏರಿಕೆ. ಸಾಲ ಮರುಪಾವತಿಗೋಸ್ಕರ ಸಂಪನ್ಮೂಲ ಪಡೆಯೋದಕ್ಕೆ ತೆರಿಗೆ ದರದಲ್ಲಿ ಹೆಚ್ಚಳ ಅಥವಾ ಹೊಸ ತೆರಿಗೆಗಳನ್ನು ವಿಧಿಸೋದಕ್ಕೆ ಸರ್ಕಾರ ಪ್ರಯತ್ನ ಮಾಡುತ್ತೆ. ಅಂದರೆ ಇದೊಂದು ಪ್ರಮುಖವಾದ ಕ್ರಮ ಆಗಿರ್ಬೋದು. ಆದರೆ ತೆರಿಗೆ ದರವನ್ನು ಹೆಚ್ಚಿಸೋದ್ರಿಂದ ಮತ್ತೆ ಹೊಸ ತೆರಿಗೆಗಳನ್ನು ವಿಧಿಸೋದ್ರಿಂದ ಜನರ ಮೇಲೆ ಅನಗತ್ಯವಾಗಿ ಹೊರೆ ಆಗ್ತಾ ಹೋಗುತ್ತೆ. ಇದು ಜನರಲ್ಲಿ ಒಂದು ರೀತಿ ಅಸಮಾಧಾನವನ್ನ ತರುತ್ತೆ, ಮತ್ತೆ ಉತ್ಪಾದಕತೆ ನಾಶಕ್ಕೂ ಕೂಡ ಇದು ಕಾರಣ ಆಗುತ್ತೆ. See, whenever sometimes the government cannot take the loans, or when the government cannot pay for the developmental activities from the resources, from the revenue resources that it is getting,
sometimes it goes for increase in taxes or implementing new taxes. And either of this, whether you increase the taxes that is already existing or implementing the new taxes, will definitely irritate the people, will definitely remove the satisfaction of the people will not be happy with the new taxes or the tax burden of the new tax. So what happens, it contributes for the loss of productivity, and it also brings dissatisfaction or a feeling of burden among the people, which is not very which should be avoided by the government if it has to maintain that populist ಜನಪ್ರಿಯತೆಯನ್ನು ನೀವು ಕಾಪಾಡ್ಕೋಬೇಕು ಜನರ ಹತ್ರ ಅನ್ನೋದಾದ್ರೆ ಈ ರೀತಿಯ ಟ್ಯಾಕ್ಸ್ ಬರ್ಡನ್ ಅನ್ನ ಹೊಸದಾಗಿ ಟ್ಯಾಕ್ಸ್ ಅನ್ನ ಇಂಪೋಸ್ ಮಾಡೋದನ್ನ ಆದಷ್ಟು ಸರ್ಕಾರ ನಿಯಂತ್ರಣದಲ್ಲಿ ಇಟ್ಕೋಬೇಕಾಗತ್ತೆ, ಇಲ್ಲಾಂದ್ರೆ ತನ್ನ ಜನಪ್ರಿಯತೆಯನ್ನ ಕಳ್ಕೋಬೇಕಾಗತ್ತೆ. ಸೊ ದೀಸ್ ಆರ್ ದಿ ಇಂಪ್ಯಾಕ್ಟ್ ಆಫ್ ಪಬ್ಲಿಕ್ ಡೆಟ್. If you look at the summary, the public debt of the government of Karnataka is increasing continuously due to various reasons. Since the government is unable to meet its increasing expenditure through revenue collected, public debt has become inevitable. However, the increasing debt is having a negative impact on the Karnataka economy. Hence, there is a need for government to curtail its debt by increasing revenue and decreasing the expenditure. ವಿವಿಧ ಕಾರಣಗಳಿಂದಾಗಿ ಕರ್ನಾಟಕ ಸರ್ಕಾರದ ಸಾರ್ವಜನಿಕ ಸಾಲ ನಿರಂತರವಾಗಿ ಹೆಚ್ಚುತ್ತಾ ಇದೆ. ಸಂಗ್ರಹಿಸಿದ ಆದಾಯದ ಮೂಲ ಸರ್ಕಾರವು ಹೆಚ್ಚುತ್ತಿರುವ ವೆಚ್ಚವನ್ನು ಪೂರೈಸೋದಕ್ಕೆ ಸಾಧ್ಯವಾಗದೇ ಇರೋ ಕಾರಣ ಸಾರ್ವಜನಿಕ ಸಾಲ ಅನಿವಾರ್ಯ ಆಗ್ತಾ ಇದೆ. ಆದಾಗ್ಯೂ ಹೆಚ್ಚುತ್ತಿರುವಂತಹ ಸಾಲವನ್ನು ಕರ್ನಾಟಕ ಆರ್ಥಿಕತೆಯ ಮೇಲೆ ನಕಾರಾತ್ಮಕ ಪರಿಣಾಮವನ್ನು ಬೀರುತ್ತೆ. ಆದ್ದರಿಂದ ಸರ್ಕಾರ ಆದಾಯವನ್ನು ಹೆಚ್ಚಿಸುವ ಮೂಲಕ ಮತ್ತು ವೆಚ್ಚವನ್ನು ಕಡಿಮೆ ಮಾಡುವ ಮೂಲಕ ತನ್ನ ಸಾಲವನ್ನು ಕಡಿತ ಮಾಡಿಕೊಳ್ಳುವಂತಹ ಅವಶ್ಯಕತೆ ಇದೆ. ಯಾವಾಗಲೂ ಸಾರ್ವಜನಿಕ ಸಾಲದ ಮೊರೆ ಹೋಗೋದಕ್ಕಿಂತ ಹೇಗೆ ಆದಾಯವನ್ನು ಜಾಸ್ತಿ ಮಾಡ್ಕೋಬೇಕು ಮತ್ತು ಖರ್ಚನ್ನು ಹೇಗೆ ಕಡಿಮೆ ಮಾಡ್ಕೋಬೇಕು, ಎಲ್ಲೆಲ್ಲಿ ಖರ್ಚನ್ನು ಕಡಿಮೆ ಮಾಡೋದಕ್ಕೆ ಸಾಧ್ಯ ಅಂಥೇಳಿ ಸ್ವಲ್ಪ ಎಕನಾಮಿಕಲಿ ಯೋಚನೆ ಮಾಡೋದ್ರಿಂದ ಒಳ್ಳೆಯ ಪರಿಣಾಮವನ್ನು ಬೀರೋದಕ್ಕೆ ಅವಕಾಶ ಆಗುತ್ತೆ. So this was all about the public debt of the Karnataka government, sources, causes and impact of public debt. ಯಾವ ಸಾರ್ವಜನಿಕ ಸಾಲ ಹೆಚ್ಚಳ ಆಗೋದಕ್ಕೆ ಕಾರಣ ಏನು ಮತ್ತು ಅದರ ಪರಿಣಾಮ ಏನಾಗುತ್ತೆ ಅನ್ನೋದನ್ನು ಸ್ಟಡಿ ಮಾಡಿದ್ವಿ. ಥ್ಯಾಂಕ್ ಯು.